टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ವರುಣ್ ಆರಾಧ್ಯ ಮತ್ತೆ ಅಲ್ಲು ರಘು ಆಮೇಲೆ ಸೋನು ಶ್ರೀನಿವಾಸ್ ಗೌಡ ಶಿಲ್ಪಾ ಗೌಡ ಎಲ್ಲ ಇದ್ದಾರೆ. ಅವ್ರಿಗೆ ಸೋನುಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆ ಎಷ್ಟು ಕೊಟ್ಟಿರ್ಬೋದು ಅಂದಾಜು? ನಾನು ಹೇಳೋದಕ್ಕಿಂತ ಅದನ್ನ ನಾನು ರಿವ್ಯೂ ಮಾಡಬಾರ್ದು ಅವ್ರ ಬಗ್ಗೆ. ಅಂದಾಜು ಅಂದ್ರೆ ನನ್ನ ಪ್ರಕಾರ ನನ್ನ ಹತ್ರ 1 ಮಿಲಿಯನ್ ಫಾಲೋವರ್ಸ್ ಇದೆ, ನಾನು 10K ಇಸ್ಕೊತಾ ಇದೆ. ನಾನು ಹೇಳ್ತಾ ಇಲ್ಲ ಇದ್ರಲ್ಲಿ, ನಾನು ಅವ್ರದ್ದು ಹೇಳ್ತಾ ಇಲ್ಲ. ನಂದು ಏನಾರ 1 ಮಿಲಿಯನ್ ಫಾಲೋವರ್ಸ್ ಇದ್ರೆ ಒಂದು ಸ್ಟೋರಿ ಪ್ರಮೋಟ್ 10K ಇಸ್ಕೊತಾರೆ. ಇದು 10K ಅಷ್ಟೇ ಮಾಡ್ಬಿಡ್ತೀರಾ ಬೆಟ್ಟಿಂಗ್ ಪ್ರಮೋಷನ್? ಎಲ್ಲ ಹೇಳ್ತಿದ್ದಾರೆ ಇವರು 50K 1 ಲ್ಯಾಕ್ ಎಲ್ಲ ಕೊಡ್ತಾರೆ, ಅದಕ್ಕೆ ಇವ್ರು ಹಾಕೊಡೋದು ದುಡ್ಡಿನ ಆಸೆಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಜಸ್ಟ್ 1000 ರೂಪೀಸ್ಗೋಸ್ಕರ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ಬಿಡ್ತೀರಾ? ಹಂಗಂದಿದ್ರೆ ನಾನು BMW ಕಾರಲ್ಲಿ ಬರ್ತಿದೆ, ಇವತ್ತು ಆಟೋಲ್ ಬರ್ತಾ ಇರ್ಲಿಲ್ಲ. ನೀವು ನೋಡ್ದಂಗೆ ನಿಮ್ ಮುಂದೆನೆ ನೋಡಿ ನಾನು ಆಟೋಲ್ ಬರ್ತಿರ್ಲಿಲ್ಲ, BMW ಕಾರಲ್ಲಿ ಬರ್ತಿದೆ. 1,50,000 ಹಂಗಿಸ್ಕೊಳಂಗಿದ್ರೆ ಆ ತರ ಯಾರು ಕೊಡಲ್ಲ. IPL ಬೆಟ್ಟಿಂಗ್ ಪ್ರಮೋಟ್ ಅಂದ್ರೆ ಜಾಸ್ತಿ ಕೊಟ್ಬಿಡ್ತಾರೆ, ಅದಕ್ಕೆ ಮಾಡೋದು ಆ ತರ ಏನಿಲ್ಲ. ನಾರ್ಮಲ್ ಆಗಿ ಅಕ್ಕ ನೋಡ್ದಂಗೆ ನಾನು ಆಟೋಲ್ ಬಂದಿದ್ದೀನಿ ಜಸ್ಟ್. ಹಂಗಂದಿದ್ರೆ ನಾನು ಏನಾರು ಅಷ್ಟೊಂದು ದುಡ್ಡು ಇಸ್ಕೊಂತಿದ್ರೆ 50,000 1 ಲಕ್ಷ ಇಸ್ಕೊಂಡಿದ್ರೆ ಎಷ್ಟೊಂದು BMW ಕಾರಲ್ಲಿ ಯಾವ್ದಾರ ಬರ್ತಿದೆ, ಬೆಂಗಳೂರಲ್ಲಿ ಸ್ವಂತ ಮನೆ ಇಟ್ಕೊಂಡು. ನಿಮ್ಮನ್ನ ಯಾರಾದ್ರೂ ಬುಕ್ಕಿಗಳು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ನನಗೆ ಇನ್ಫ್ಲುಯೆನ್ಸರ್ ಅಂತ ಇರ್ತಾರೆ. ಇವಾಗ ಅವರೇ ಡೈರೆಕ್ಟ್ ಆಗಿ ಇವಾಗ ಮಾಡಲ್ಲ. ಇವಾಗ ಒಂದು ಮೇನ್ ಆಗಿ ಒಂದು 15 ಜನ 20 ಜನ ಇನ್ಫ್ಲುಯೆನ್ಸರ್ ಗೊತ್ತಿರೋರು ಒಬ್ಬ ಇರ್ತಾನೆ, ಅವ್ರ ಕಡೆಯಿಂದ ನಮ್ಮನ್ನ ಕಾಂಟೆಂಟ್ ಮಾಡೋದು. ಆ ತರ ಮಾಡ್ತಾರೆ. ಇವಾಗ 1000 ರೂಪೀಸ್ ಇಸ್ಕೊಂಡು ನಿಮ್ಗೆ ಈ ಪದ್ಧತಿ ಬೇಕಿತ್ತ ಅಂತ? ಅಯ್ಯೋ, 1000 ರೂಪಾಯಿ ಪದ್ಧತಿ ಬೇಡಕ್ಕೆ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ತರ ಅಂತ ನಮ್ಗೆ ಗೊತ್ತಿದ್ರೆ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಮಿನಿಮಮ್ ನನಗೆ ಬಂದಿದೆ IPL ಬೆಟ್ಟಿಂಗ್ ಅಂತೀನಿ, ಯಾವ್ದೇ ತರ ಪ್ರಮೋಟ್ ಬಂದಿದೆ ಈ ತರನೇ. ಇದ್ರ ಬಗ್ಗೆ 10,000 ಕೊಡ್ತೀನಿ ಅಂದಿದ್ರು ನಾನು ಮಾಡಿರ್ಲಿಲ್ಲ. ಬರೀ 1,000 ರೂಪಾಯಿಗೆ ಈ ತರ ಸಿಕ್ಕೊಂಡಿದ್ದೀನಿ ಅಂದ್ರೆ 10,000 ಕೊಡ್ತೀನಿ ಅನ್ನೋರು ಅವರೇ, ಅದನ್ನೇ ನಾನು ಮಾಡಿಲ್ಲ. ಇವಾಗ ಪೊಲೀಸರು ಕರೆದು ನಿಮ್ಗೆ ಏನ್ ಹೇಳಿದ್ರು ಎಲ್ರಿಗೂ? ಬರೀ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಈ ತರ ಬೆಟ್ಟಿಂಗ್ ಪ್ರಮೋಟ್ ಮಾಡಂಗಿಲ್ಲ ಅಂತ, ನೀನ್ ಮುಂದೆ ಮಾಡಿದ್ರೆ ಆಕ್ಷನ್ ತಗೊಳ್ಬೇಕಾಗುತ್ತೆ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಲೆಟರ್ ನಾವು ಈ ತರ ಅವ್ರು ನಮ್ಗೆ ಇದು ಫಸ್ಟ್ IPL ಬಗ್ಗೆ ಕೇಳಿದ್ರು. IPL ಅಲ್ಲಿ ಈ ತರ ಬರ್ಸ್ಕೊಂಡಿದ್ದಾರೆ, ನಿಮ್ಗೆ ಯಾರು ಕೊಟ್ರು ಅವ್ರ ಅಕೌಂಟ್ ಡೀಟೇಲ್ಸ್ ಅದನ್ನೆಲ್ಲ ತಗೊಂಡ್ರು. ಅಂಡ್ ಯಾರು ನಂಬರಿಂದ ಕಾಂಟ್ಯಾಕ್ಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಅದ್ರದ್ದೆಲ್ಲ ಬರ್ಸ್ಕೊಂಡು, ಅಂಡ್ ಈ ತರ ಇನ್ ಮುಂದೆ ಬೆಟ್ಟಿಂಗ್ ಪ್ರಮೋಟ್ ಮಾಡಲ್ಲ ಅಂತ ಅದೊಂದು ಲೆಟರ್ ಬರ್ಸ್ಕೊಂಡಿದ್ದಾರೆ ಅಷ್ಟೇ. ನಮಸ್ಕಾರ. ನಿಮ್ ತರ ಈಗ 1 ಲ್ಯಾಕ್ ಫಾಲೋವರ್ಸ್ ತುಂಬಾ ಜನಕ್ಕೆ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ. ಸೊ ಅವ್ರಿಗೆಲ್ಲ ಏನ್ ಸಂದೇಶ ರವಾನೆ ಮಾಡ್ತೀರಾ? ನಿಮ್ಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿದೆ ಇದು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಗೋಲ್ಡ್ ದಚ್ಚು ಎಲ್ರಿಗೂ ಏನ್ ಹೇಳ್ತಾರೆ? ಗೋಲ್ಡ್ ದಚ್ಚು ಬಂದು ಎಲ್ಲರಿಗೂ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇನ್ಫ್ಲುಯೆನ್ಸರ್, ನೀವು ಹೇಳ್ದಂಗೆ ಇನ್ಫ್ಲುಯೆನ್ಸರ್ಗೆ ಹೇಳೋದು, ಯಾವ್ದಾ ತರ ಬೆಟ್ಟಿಂಗ್ ಪ್ರಮ್ ಅವ್ರು ಅಕ್ಕ ಹೇಳ್ದಂಗೆ 1 ಲಕ್ಷ ಅಲ್ಲ 10 ಲಕ್ಷ ಕೊಟ್ಟರು ಕೂಡ ಮಾಡಕ್ ಹೋಗ್ಬೇಡಿ. ನಮ್ದು ಎಷ್ಟು ದುಡ್ಡು ಅವ್ರದ್ದು ಅಷ್ಟೇ ದುಡ್ಡು. ನಾವು ಕಳ್ಕೊಂಡ್ರು ದುಡ್ಡೇ ನಮ್ಮ ನೋಡಿ ಅವ್ರು ಹಾಕೋದು ದುಡ್ಡನ್ನ, ಬೇರೆಯವ್ರು ಹಾಕಲ್ಲ. ನಮ್ಮನ್ನ ನೋಡಿ ನಮ್ಮ ಮಕ್ಕನ್ ನೋಡಿ ಹಾಕ್ತಾರೆ. ಅವ್ರು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ದಾರೆ. ಇವ್ರು ದರ್ಶನ್ ಅನ್ನೋರೇ ಹೇಳಿದಾರಲ್ಲ, ಅದು ಒರಿಜಿನಲ್ ಇರ್ಬೋದು ಅನ್ಬಿಟ್ಟು ಹಾಕ್ತಾರೆ ಹೊರತು ಅವ್ರನ್ನ ನೋಡ್ ಹಾಕಲ್ಲ, ನಮ್ಮನ್ನ ನೋಡ್ ಹಾಕ್ತಾರೆ. ಎಲ್ಲಾ ಪ್ರಮೋಟರ್ಗೆ ಹೇಳೋದಿಷ್ಟೇ, ಯಾರು ಕೂಡ ಬೆಟ್ಟಿಂಗ್ ಪ್ರಮೋಟ್ ಮಾಡಕ್ಕೆ ಹೋಗ್ಬೇಡಿ. ಅವ್ರು ಲಕ್ಷ ಕೊಡ್ತೀನಿ ಅಂದ್ರೂ ಮಾಡಕ್ ಹೋಗ್ಬಿಡಿ. ಅದ್ರ ಬದಲು ಇನ್ನೂ ಎಷ್ಟೊಂದು ಪ್ರಮೋಟ್ ಸಿಗುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ಇದ್ರೆ ಇನ್ನೂ ನಿಮ್ಗೆ 100 ತರ ಪ್ರಮೋಷನ್ ಸಿಗುತ್ತೆ. ಅದನ್ನ ಮಾಡ್ಕೊಂಡು ಮುಂದುವರಿ ಅಷ್ಟೇ. ನಿಮ್ಮ ಹಿನ್ನೆಲೆ ಏನು? ಹಿನ್ನೆಲೆ ಏನು ಅಂದ್ರೆ, ನಾನು ನನ್ನ ಕಾಲೇಜ್ ಮುಗಿಸಿ ನಾನು ಫಸ್ಟ್ 10th ಪಾಸ್ ಆಗಿ ಆ್ಯಂಡ್ ITI ಮುಗಿಸ್ದೆ. ITI ಮುಗಿಸ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೆ. ಇನ್ನು ITIಲೇ ಮಾಡೋಣ ಅಂತ ಬಾಸ್ ಕಂಪ್ನಿ ಅದೆಲ್ಲ ಡ್ರೀಮ್ ಇತ್ತು. ನಾನು ಗೌರ್ಮೆಂಟ್ ಜಾಬ್ ಬೇಕಿತ್ತು, ಆ ಥರ ಎಲ್ಲ ಡ್ರೀಮ್ ಇತ್ತು ನನಗೂ ಕೂಡ. ಆ ಥರ ಇರಬೇಕಾದ್ರೆ ನಾನು ಎಲ್ಲರಿಗೂ ಇರುತ್ತೆ, ಪೊಲೀಸ್ ಆಯ್ತೀನಿ, 10th ಅಲ್ಲಿ ಪೊಲೀಸು, ಕಾಲೇಜಲ್ಲಿ ಡಾಕ್ಟರು, ಆ ಥರ ಎಲ್ಲ ಹಂಗೆ ಆಮೇಲೆ ಲಾಸ್ಟಲ್ಲಿ ಫೈನಲಲ್ಲಿ ಬಂದಿದ್ದೀನಿ ಬಿಸ್ನೆಸ್ ಮಾಡಬೇಕು ಅಂತ. ಒಂದು ಬಿಸ್ನೆಸ್ ಪ್ರೊಫೆಸರ್ ಇರ್ಬಿದ್ದೀನಿ. ಯಾವ್ದಾದ್ರು ಒಂದು ದಾರಿ ಇದೆ, ಬಿಸ್ನೆಸ್ ಐತೆ. ಬಟ್ಟೆ ಅಂಗಡಿ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಕೆಫೆ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೆರಡೂ ಕೂಡ ಆಗುತ್ತೆ.